ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ವಂದನೆ ತಿಳಿಸ್ತೇನೆ. ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬ ಸಭೆಯವರಿಗೂ ಮತ್ತು ವಿಶ್ವಾಸಿಗಳಿಗೂ ಇನ್ನಿತರೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಮತ್ತು ಈ ದಿವಸ ಇನ್ನೊಂದು ವಿಶೇಷವಾದಂಥ ಅಂಶವನ್ನು ನಾವು ಧ್ಯಾನ ಮಾಡೋಣ. ಆ ಅಂಶ ಏನೆಂಬುದಾಗಿ ನೋಡುವಾಗ ಬರಬೇಕಾದ ಮೆಸ್ಸಿಯನು ಎಂಬುದಾಗಿ ಒಂದು ವಾಕ್ಯ ನಾವು ಓದಿಕೊಂಡು ನಂತರದಲ್ಲಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ. ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ್ಯ ಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟಗಳು ತಗ್ಗಿಸಲ್ಪಡುವವು, ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು, ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯೇ ಇದನ್ನು ನುಡಿದಿದೆ ಎಂದು ಒಬ್ಬನು ಕೂಗುತ್ತಾನೆ ಎಂಬುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ಕೃಪೆಯ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಈ ಸಮಯದಲ್ಲಿ ಕರ್ತನೆ, ಬರಬೇಕಾದ ಮೆಸ್ಸಿಯನು ಎಂಬುದಾಗಿ ಕುರಿತಾಗಿ ನಾವು ಧ್ಯಾನ ಮಾಡುವಾಗ ಪ್ರತಿಯೊಬ್ಬರ ಮನಸ್ಸುಗಳನ್ನು ಮತ್ತು ಅವರ ಹೃದಯಗಳನ್ನು ನೀವು ತೆರೆಯಿರಿ ಎಂದು ನಾವು ಪ್ರಾರ್ಥಿಸ್ತೇವಪ್ಪ. ಅವರು ಕೇಳುವ ಪ್ರತಿ ಮಾತುಗಳು ಕರ್ತನೆ, ಅವರು ಪ್ರತಿ ವಾಕ್ಯಗಳಿಂದಲೂ ಪ್ರತಿಯೊಂದು ನಿನ್ನ ಶಬ್ದದಿಂದಲೂ ಅವರು ಆಶೀರ್ವಾದ ಹೊಂದುವ ಹಾಗೆ ನೀನೇ ಮಾತನಾಡಬೇಕೆಂದು ಬೇಡಿಕೊಳ್ತೇವಪ್ಪ. ಇದರಲ್ಲಿ ನಮ್ಮ ಸ್ವಂತ ಶಕ್ತಿ, ಸ್ವಂತ ಪ್ರಯಾಸ, ನಮ್ಮ ಸ್ವಂತ ಬಲ ಏನು ಸಾಲದು ಕರ್ತನೆ. ನಿನ್ನ ಮಾತುಗಳು ಸಾಕು ಕರ್ತನೆ. ನೀನು ಮಾತನಾಡುವ ಮಾತುಗಳು ಸಾಕು ಕರ್ತನೆಪ್ಪ. ನೀನು ಮಾತನಾಡು. ನಿನ್ನ ಹೃದಯದ ಮುಖಾಂತರವಾಗಿ ಬರುವ ಮಾತುಗಳನ್ನು ನಿನ್ನ ಮಕ್ಕಳಿಗೆ ಏನನ್ನು ನೀನು ದಯಪಾಲಿಸಬೇಕೆಂದು ಆಲೋಚನೆ ಮಾಡಿದೆಯೋ ಕರ್ತನೆ, ಅದನ್ನು ಮಾತ್ರವೇ ನನ್ನ ಮುಖಾಂತರ ನೀನು ಹೊರಡಿಸು ಕರ್ತನೆ. ನೀನು ಮಹಿಮೆ ಹೊಂದು ಕೇಳುವಂಥ ನಿನ್ನ ಮಕ್ಕಳೆಲ್ಲರಿಗೆ ರಕ್ಷಣೆಯು, ಶುಭವು, ಕೃಪೆಯು, ಆಶೀರ್ವಾದ ಉಂಟಾಗಲಿ. ಅನೇಕರಿಗೆ ರಕ್ಷಣೆ ಉಂಟಾಗಲಿ, ಅನೇಕರಿಗೆ ಶಾಂತಿ ಸಮಾಧಾನ ಉಂಟಾಗಲಿ, ಅನೇಕರಿಗೆ ಪಾಪಗಳಿಂದ ಬಿಡುಗಡೆ ಉಂಟಾಗಲಿ ಕರ್ತನೆ. ಕೇಳಿದ ವಾಕ್ಯದಿಂದ ಅನೇಕರಿಗೆ ಜೀವಿತಕ್ಕೆ ಆಶೀರ್ವಾದ ಉಂಟಾಗಲಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆ, ಆಮೆನ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಈಗಾಗಲೇ ನಾವು ಓದಿರುವಂಥ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಒಂದು ಮುಂಬರ್ತಕ್ಕಂಥ ಒಂದು ಸೂಚನೆಯನ್ನು ನಾವು ನೋಡ್ತೇವೆ. ಆತನು ಅಡವಿಯಲ್ಲಿ ಕೂಗುವವನ ಶಬ್ದ ಎಂಬುದಾಗಿ, ಯೋಹಾನನು ಕೂಗುವಂಥ ಒಂದು ಶಬ್ದವೇ ಇದಾಗಿದೆ ಎಂಬುದಾಗಿ ನೋಡ್ತೇವೆ. ಅಂದರೆ ಯಾರ ವಿಷಯದಲ್ಲಿ ಯೋಹಾನನು ಕೂಗ್ತಾ ಇದ್ದಾನೆಂದರೆ, ಬರಬೇಕಾದಂಥ ಮೆಸ್ಸಿಯನ ಕುರಿತಾಗಿ, ಆತನ ದಾರಿಯ ಕುರಿತಾಗಿ ಆತನು ಸಿದ್ಧ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಬರುತ್ತಾನೆ ಅಥವಾ ಮೆಸ್ಸಿಯನು ಬರ್ತಾನೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ ಯೆಶಾಯನ ಮುಖಾಂತರವಾಗಿ ಹೇಳಲ್ಪಟ್ಟ ಮಾತು, ಈ ಒಂದು ಪ್ರವಾದನೆ ನಾವು ಕ್ರಿಸ್ತನ ಕಾಲದಲ್ಲಿ, ಕ್ರಿಸ್ತನು ಹುಟ್ಟಿದಾಗ, ಆ ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ ಜಕರಿಯನ ಮಗನಾಗಿರುವ ಯೋಹಾನನು, ಅಂದರೆ ಸ್ನಾನಿಕನಾದ ಯೋಹಾನನು ಕೂಡ ಯೇಸು ಕ್ರಿಸ್ತನ ಕುರಿತಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಅಡವಿಯಲ್ಲಿ ಕೂಗುವವನ ಶಬ್ದವಿದೆ ಎಂಬುದಾಗಿ. ಅಡವಿಯಲ್ಲಿ ಕೂಗುವವನ ಶಬ್ದ ಎಂಬುದಾಗಿ ಹೇಳುವಾಗ ಕ್ರಿಸ್ತನ ಒಂದು ದಾರಿಯನ್ನು ಸಮ ಮಾಡ್ತಕ್ಕಂಥವನು ಅಥವಾ ಮುಂದಾಗಿ ಬಂದು ಆತನಿಗೆ ದಾರಿಯನ್ನು ನೆಟ್ಟಗೆ ಮಾಡ್ತಕ್ಕಂಥ ಒಬ್ಬ ಪ್ರವಾದಿ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಇಲ್ಲಿ ಮೆಸ್ಸಿಯನ ಕುರಿತಾಗಿ ಬರ್ತಕ್ಕಂಥ ಒಂದು ಏರ್ಪಾಟನ್ನು ಮಾಡುವಂಥದ್ದನ್ನು ನೋಡ್ತೇವೆ. ದೇವರ ಮುಂದಾಲೋಚನೆ, ಏರ್ಪಾಟು, ದೇವರ ಮುಂದಿನ ಒಂದು ಯೋಜನೆ. ಆ ಯೋಜನೆ ಏನಂದರೆ ಮೆಸ್ಸಿಯನು ಬರಬೇಕೆಂಬುದಾಗಿ ದೇವರ ಆಲೋಚನೆಯಾಗಿದೆ. ಆ ಮೆಸ್ಸಿಯನು ಬರ್ತಾನೆ ಅಂತಕ್ಕಂಥದ್ದನ್ನು ಎಲ್ಲರಿಗೂ ಕೂಡ ಪ್ರಕಟ ಮಾಡಲ್ಪಟ್ಟಿತ್ತು. ಇದನ್ನೇ ಅನೇಕರು ನಂಬಿದರು. ಈಗಲೂ ಕೂಡ ಮೆಸ್ಸಿಯನು ಬರ್ತಾನೆ ಎಂಬುದಾಗಿ ಕೂಡ ನಂಬ್ತಾ ಇದ್ದಾರೆ. ಈ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮೆಸ್ಸಿಯನು ಅಂತಂದರೆ ಕ್ರಿಸ್ತನು, ಕ್ರಿಸ್ತನು ಅಂದರೆ ಅಭಿಷಕ್ತನು ಎಂಬುದಾಗಿ. ಮೆಸ್ಸಿಯನು ಅಂದರೆ ಕ್ರಿಸ್ತನು, ಕ್ರಿಸ್ತನು ಅಂದರೆ ಅಭಿಷಕ್ತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಯಹೂದ್ಯರು ಮೆಸ್ಸಿಯನು ಬರ್ತಾನೆ ಎಂಬುದಾಗಿ ಅನೇಕ ವರ್ಷಗಳಿಂದ, ಅಂದರೆ ಸುಮಾರು ಪ್ರವಾದಿಯಾದಂಥ ಯೆಶಾಯನು ಈ ಒಂದು ವಾಕ್ಯವನ್ನು ಪ್ರಕಟ ಮಾಡಿದಾಗಿನಿಂದ ಹಿಡಿದು ಕ್ರಿಸ್ತನು ಹುಟ್ಟುವವರೆಗೂ 700 ವರ್ಷಗಳ ಕಾಲ ಹಿಡಿಯಿತು. ಈ 700 ವರ್ಷಗಳ ಕಾಲದಿಂದಲೂ ಕೂಡ
ಮೆಸ್ಸಿಯನು ಬರ್ತಾನೆ ಅಂತಕ್ಕಂಥ ಒಂದು ಸಂಗತಿಯನ್ನು ಅವರು ಎದುರು ನೋಡ್ತಾ ಇದ್ರು. ಮೆಸ್ಸಿಯನು ಬರ್ತಾನೆ ಅಂತಕ್ಕಂಥ ವಿಷಯದಲ್ಲಿ ಅವರು ಯಾವಾಗಲೂ ದಾರಿ ಕಾಯ್ತಾ ಇದ್ರು. ಹೀಗಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂತಂದ್ರೆ, ಲೂಕನ ಬರೆಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಧ್ಯಾನ ಮಾಡಿ ನೋಡೋಣ. ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದಾನೆ ಎಂಬುದು. ಹೌದು ಪ್ರಿಯರೇ, ದೇವರ ವಾಕ್ಯದಲ್ಲಿ ನೋಡುವಾಗ ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಎಂಬುದಾಗಿ. ನೋಡ್ರಿ, ಕ್ರಿಸ್ತನನ್ನು ದೇವರ ಆತ್ಮನಿಂದ, ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದಾನೆ. ಅಭಿಷೇಕಿಸಲ್ಪಟ್ಟಂತ ಒಂದು ಕ್ರಿಸ್ತನಿಗೆ ಮೆಸ್ಸಿಯನು ಎಂಬುದಾಗಿ ಕರೀತಾರೆ. ಬೇರೆಯವರಿಗೆಲ್ಲ ಅದನ್ನು ಮೆಸ್ಸಿಯನು ಎಂಬುದಾಗಿ ಕರೆಯಲ್ಪಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಅಭಿಷೇಕ್ತರಾಗಿದ್ದಾರೋ, ಹಳೆ ಒಡಂಬಡಿಕೆ ಮುಖಾಂತರವಾಗಿ ಹೇಳಲ್ಪಟ್ಟ ಹಾಗೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 61ನೇ ಅಧ್ಯಾಯದಲ್ಲಿ ಕೂಡ ನಾವು ಯೇಸು ಕ್ರಿಸ್ತನ ಕುರಿತಾಗಿ ನೋಡ್ತೇವೆ. ಅಭಿಷೇಕಿಸಲ್ಪಟ್ಟು ಆತನ ಆತ್ಮವು ನನ್ನ ಮೇಲೆ ಇದೆ ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಕುರಿತಾಗಿ ಆ ಮುನ್ಸೂಚನೆಯನ್ನ, ಆತನು ಮುಂದಾಗಿ ಬರ್ತಕ್ಕಂಥ ಒಂದು ಪ್ರವಾದನೆಯನ್ನು ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ದಯಮಾಡಿ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 1ನೇ ವಚನ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಯೆಹೋವನು ನೇಮಿಸಿದ ಶುಭವರ್ಷ, ನಮ್ಮ ದೇವರು ಮೂಯಿ ತೀರಿಸುವ ದಿನ ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಸಿರುಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರೇ, ಇಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಬರ್ತಕ್ಕಂಥ ಒಂದು ಪ್ರವಾದನೆಯ ವಾಕ್ಯವನ್ನು ಇಲ್ಲಿ ಧ್ಯಾನಿಸ್ತಾ ಇದ್ದೇವೆ. ಹಾಗಾದ್ರೆ ಈ ಮಾತನ್ನ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮೆಸ್ಸಿಯನು ಬರ್ತಾನೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನ ಮುಖಾಂತರವಾಗಿ ಸುಮಾರು 700 ವರ್ಷಗಳ ಮುಂಚಿತವಾಗಿ ಈ ವಾಕ್ಯವು ಪ್ರಕಟಿಸಲ್ಪಟ್ಟಿತ್ತು, ಅಥವಾ ಈ ಪ್ರವಾದನೆ ನುಡಿಸಲ್ಪಟ್ಟಿತ್ತು. ಯೆಹೋವನು ಯೆಶಾಯನ ಮುಖಾಂತರವಾಗಿ ಈ ವಾಕ್ಯವನ್ನು ಪ್ರಕಟಗೊಳಿಸಿದ. ಹಾಗೇನೆ ಈ ಪ್ರಕಟಗೊಳಿಸಿರುವ ವಾಕ್ಯದ ಪ್ರಕಾರ ಲೂಕನ ಬರೆಸುವಾರ್ತೆಯಲ್ಲಿ ಸ್ನಾನಿಕನಾದ ಯೋಹಾನನು ಕೂಡ ಅದೇ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸ್ನಾನಿಕನಾದ ಯೋಹಾನನು ಕೂಡ ಯೇಸು ಕ್ರಿಸ್ತನನ್ನು ನೋಡಿ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಈತನು ದೇವರ ಮಗನು ಎಂಬುದಾಗಿ, ಆತನು ಮೆಚ್ಚಿದಾನೆ ಎಂಬುದಾಗಿ ಕೂಡ ಆತನು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂದ್ರೆ, ಕ್ರಿಸ್ತನು ಆತನು ಮೆಸ್ಸಿಯನಾಗಿದ್ದಾನೆ, ಅಥವಾ ಕ್ರಿಸ್ತನು ಅಭಿಷೇಕಿಸಲ್ಪಟ್ಟಿದ್ದಾನೆ, ದೇವರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದಾನೆ. ಆ ಅಭಿಷೇಕಿಸಲ್ಪಟ್ಟಂಥವನೇ ಮೆಸ್ಸಿಯನು. ಆ ಮೆಸ್ಸಿಯನೇ ಕ್ರಿಸ್ತನು. ಆ ಕ್ರಿಸ್ತನು ಬರ್ತಾನೆ ಎಂಬುದಾಗಿ ಎಲ್ಲರೂ ಕೂಡ ಆ ದಿನಮಾನಗಳಲ್ಲಿ ಬಹಳ ಆತುರದಿಂದ ಎದುರು ನೋಡ್ತಾ ಇದ್ರು. ಮುಖ್ಯವಾಗಿ ಇಸ್ರಾಯೇಲರು ಮತ್ತು ಯಹೂದ್ಯರು ಆತನ ಬರೋಣವನ್ನು ಎದುರು ನೋಡ್ತಾ ಇದ್ರು, ಆತನನ್ನು ಕಾಯ್ತಾ ಇದ್ರು, ಮೆಸ್ಸಿಯನು ಬರ್ತಾನೆ ಎಂಬುದಾಗಿ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯ 41ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನನು ಹೀಗೆ ಹೇಳ್ತಾನೆ, ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಈ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದನು. ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯ 40ನೇ ವಚನದಲ್ಲಿ ಮಾತು ಬರೆಯಲ್ಪಟ್ಟಿದೆ. ಯೋಹಾನನ ಮಾತನ್ನು ಕೇಳಿ ಅಂದ್ರೆ 12 ಮಂದಿ ಶಿಷ್ಯರಲ್ಲಿ ಶಿಷ್ಯನಾಗುವುದಕ್ಕಿಂತ ಮುಂಚೆ ಯೋಹಾನನು ಯೇಸು ಕ್ರಿಸ್ತನನ್ನ ನೋಡಿ ಆತನನ್ನು ಹಿಂಬಾಲಿಸ್ತಾನೆ. ಗುರುವೇ, ನೀನು ಎಲ್ಲಿ ಇಳ್ಕೊಳ್ತೀನಿ, ನಿನ್ನ ಸ್ಥಳ ಯಾವುದು, ನಾನು ಕೂಡ ನಿನ್ನ ಹಿಂಬಾಲಿಸ್ಬೇಕಂತ ನಾನು ಆಸೆ ಪಟ್ಟಿದ್ದೇನೆ, ನನಗೆ ನಿನ್ನ ಸ್ಥಳ ತೋರಿಸೋದು, ಹಾಗಾದ್ರೆ ನನ್ನ ಜೊತೆಗೆ ನೀನು ಬಾ ಎಂಬುದಾಗಿ ಹೇಳ್ತಾನೆ. ಆಗ ಯೋಹಾನನು ಆತನ ಜೊತೆಗೆ ಹೋಗ್ತಾನೆ. ಹೋಗಿ ಯೇಸುವನ್ನ ನೋಡಿ ನಂತರದಲ್ಲಿ ಆ ಯೋಹಾನನು ಆಂದ್ರೆಯನನ್ನು ಪರಿಚಯ ಪಡಿಸ್ತಾ ಇದ್ದಾನೆ. ಆಂದ್ರೆಯನಿಗೆ ಪರಿಚಯ ಮಾಡಿದ ಮೇಲೆ ಈ ಆಂದ್ರೆಯನು ಆತನ ನೋಡಿ ಏನಂತ ಗುರುತಿಸ್ತಾ ಇದ್ದಾನೆ ಅಂದ್ರೆ, ಮೆಸ್ಸಿಯನು ಎಂಬುದಾಗಿ ತಿಳ್ಕೊಳ್ತಾ ಇದ್ದಾನೆ. ಯೇಸು ಕ್ರಿಸ್ತನನ್ನು ನೋಡಿ ಈತನು ನಿಜವಾಗ್ಲೂ ಕ್ರಿಸ್ತನಾಗಿದ್ದಾನೆ, ಈತನು ದೇವರಿಂದ ಬಂದ ಮೆಸ್ಸಿಯನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಆಂದ್ರೆಯನ್ನು ಗುರುತಿಸುವಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ.
ನೋಡ್ರಿ, ಇದಕ್ಕೂ ಮುಂಚೆ ನೋಡಿದ ಯೋಹಾನನು ಆತನನ್ನು ಮೆಸ್ಸಿಯನು ಎಂಬುದಾಗಿ ಒಂದು ವೇಳೆ ತಿಳ್ಕೊಂಡಿದ್ನೋ ಇಲ್ವೋ ಗೊತ್ತಿಲ್ಲ. ಆದರೆ ಯಾವಾಗ ಈ ಪೇತ್ರನ ತಮ್ಮನಾದ ಆಂದ್ರೆಯನು ಆತನನ್ನು ನೋಡಿದ್ನೋ, ಯೇಸುವನ್ನು ನೋಡಿದನೋ, ನೋಡಿದ ಕೂಡಲೇ ಈತನನ್ನು ಏನಂತ ತಿಳ್ಕೊಳ್ತಾ ಇದ್ದಾನೆ? ಮೆಸ್ಸಿಯನು ಎಂಬುದಾಗಿ ತಿಳ್ಕೊಳ್ತಾ ಇದ್ದಾನೆ. ಮೆಸ್ಸಿಯನ್ ಅಂದರೆ ಕ್ರಿಸ್ತನ್ ಎಂಬುದಾಗಿ. ತಕ್ಷಣವೇ ತನ್ನ ಅಣ್ಣನಾದ ಪೇತ್ರನನ್ನ ಕಂಡುಕೊಂಡು ಆತನಿಗೆ ಹೇಳ್ತದೆ, ನಾವು ಮೆಸ್ಸಿಯನನ್ನು ಕಂಡುಕೊಂಡಿದ್ದೇವೆ, ಮೆಸ್ಸಿಯನನ್ನು ನೋಡಿದ್ದೇವೆ ಎಂಬುದಾಗಿ. ನೋಡ್ರಿ, ಎಷ್ಟೊಂದು ಸಂತೋಷದ ವಿಷಯ. ಅಂದರೆ ನನ್ನ ಉದ್ದೇಶ ಏನಂದ್ರೆ, ಆ ದಿನಮಾನಗಳಲ್ಲಿ ಅವರು ಬರಬೇಕಾದಂಥ ಮೆಸ್ಸಿಯನನ್ನ ಎದುರು ನೋಡ್ತಾ ಇದ್ರು. ಎದುರು ನೋಡುವಂಥ ಒಂದು ಸಂಗತಿಯಲ್ಲಿ ಇರುವುದರಿಂದಲೇ ನಾವು ಮೆಸ್ಸಿಯನನ್ನು ನೋಡಿದ್ದೇವೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೆಸ್ಸಿಯನನ್ನು ಹುಡುಕ್ತಾ ಇದ್ರು, ಬರ್ತಾನೆ ಎಂಬುದಾಗಿ ಕಾಯ್ತಾ ಇದ್ರು. ಅದಕ್ಕಾಗಿ ಮೆಸ್ಸಿಯನ ದಾರಿ ಅಥವಾ ಕ್ರಿಸ್ತನ ದಾರಿಯನ್ನು ಅವರು ಎದುರು ನೋಡ್ತಾ ಇದ್ರು. ಮೆಸ್ಸಿಯನು ಬಂದ, ಯೇಸು ಕ್ರಿಸ್ತನು ಬಂದ. ಅದರ ಅನೇಕರಿಗೆ ಆತನು ತನ್ನನ್ನು ತಾನೇ ಪ್ರತ್ಯಕ್ಷವಾಗಿ ಮೆಸ್ಸಿಯನು ಎಂಬುದಾಗಿ ಯಾರ ಮುಂದೂ ಕೂಡ ಅಷ್ಟಾಗಿ ಆತನು ಹೇಳಿಕೊಳ್ಳಲಿಲ್ಲ, ಅಥವಾ ಅನೇಕರಿಗೆ ಅದನ್ನು ರಹಸ್ಯವಾಗಿ ಆತನು ಇಟ್ಟುಕೊಂಡ. ಯಾಕೆಂದ್ರೆ ನೋಡಿದಂಥವರೆಲ್ಲರೂ ನಂಬಿ ರಕ್ಷಣೆ ಹೊಂದಬೇಕನ್ನುವಂಥದ್ದೇ ಆತನ ಉದ್ದೇಶವಾಗಿತ್ತು. ಅದಕ್ಕಾಗಿ ಆತನು ಹೆಚ್ಚಿಗೆ ನಾನೇ ಮೆಸ್ಸಿಯನ್ ಎಂಬುದಾಗಿ ಯಾರ ಮುಂದನೂ ಆತನು ಅಷ್ಟಾಗಿ ಹೇಳಿಕೊಳ್ಳಲಿಲ್ಲ. ನಾನೇ ಮೆಸ್ಸಿಯನ್ ಎಂಬುದಾಗಿ ಒಬ್ಬರ ಮುಂದೆ ಮಾತ್ರ ಆತನು ಹೇಳ್ಕೊಳ್ತಾನೆ. ಅದು ನಾವು ಮುಂದೆ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 24-25ನೇ ವಚನದಲ್ಲಿ ನೋಡೋಣ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. 25ನೇ ವಚನ. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲವನ್ನು ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಹಲ್ಲೆಲೂಯಾ. ನೋಡಿದ್ರ, ಸಮಾರ್ಯದ ಸ್ತ್ರೀಯ ಹತ್ರ ಆತನು ಮಾತನಾಡ್ತಾ ಇದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಈ ಸಮಾರ್ಯದ ಸ್ತ್ರೀಗೆ ಆತನು ಸುವಾರ್ತೆಯನ್ನು ಹೇಳುವ ಸಂದರ್ಭದಲ್ಲಿ ಸುಕರ್ ಎಂಬ ಊರಲ್ಲಿ ಬಾವಿಯ ಹತ್ತಿರದಲ್ಲಿ ಆತನು ಬಂದು, ನೀರಡಿಕೆಯಾಗಿದೆ, ನನಗೆ ನೀರು ಕೊಡು ಎಂಬುದಾಗಿ ಆತನು ಕೇಳಿರುವಾಗ, ಹೀಗೆ ಒಬ್ರಿಗೊಬ್ರು ಅಲ್ಲಿ ಮಾತಾಡ್ತಾ ಕಡೆಯದಾಗಿ ಆತನು ನಾನೇ ಮೆಸ್ಸಿಯನ್ ಎಂಬುದಾಗಿ ಅಲ್ಲಿ ಹೇಳುವಂಥ ಸಂಗತಿಯನ್ನು ನಾವು ನೋಡ್ತೇವೆ. ನಾನೇ ಮೆಸ್ಸಿಯನ್ ಎಂಬುದಾಗಿ ಪ್ರಥಮ ಬಾರಿಗೆ ಈ ಒಂದು ಸಮಾರ್ಯದ ಸ್ತ್ರೀಗೆ ಆತನು ತಿಳಿಸಿದ. ಸಮಾರ್ಯದ ಸ್ತ್ರೀಗೆ ತಿಳಿಸಿದ ಮೇಲೆ ಆಕೆ ಏನು ಮಾಡ್ತಾ ಇದ್ದಾಳೆ ಅಂದರೆ, ಆ ಒಂದು ವಿಷಯವನ್ನ ಊರಿನ ಜನರೆಲ್ಲರಿಗೆ, ಅಲ್ಲಿ ತನ್ನ ಸುಕರ್ ಎಂಬತಕ್ಕಂಥ ಊರಿನ ಜನರಿಗೆ, ಸಮಾರ್ಯದ ಜನರಿಗೆ, ಆ ಒಂದು ಪ್ರಾಂತ್ಯದಲ್ಲಿ ವಾಸ ಮಾಡುವಂಥ ತನ್ನ ಸಂಗಡಿಗರಿಗೆ, ತನ್ನ ಊರಿನವರಿಗೆ ಹೋಗಿ ಹೇಳ್ತಾಳೆ, ನಾನು ಮೆಸ್ಸಿಯನನ್ನು ನೋಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟೊಂದು ಸಂತೋಷಕರವಾದಂಥ ವಿಷಯ. ಯಾಕೆಂದರೆ ಮೆಸ್ಸಿಯನು ಬರ್ತಾನೆ ಅಂತಕ್ಕಂಥ ಸಂಗತಿಯನ್ನು ಅವರು ನೋಡಿದರು. ಯಾಕೆಂತಂದರೆ ಅವರು ಮೆಸ್ಸಿಯನಿಗೆ ಕಾಯ್ತಾ ಇದ್ರು. ಅದಕ್ಕಾಗಿ ನಾವು ಮೆಸ್ಸಿಯನನ್ನು ನೋಡಿದ್ದೇವೆ ಎಂಬುದಾಗಿ ತಕ್ಷಣವೇ ಹೋಗಿ ಊರವರೆಲ್ಲರಿಗೆ ಹೇಳ್ತಾ ಇದ್ದಾರೆ. ಒಂದ್ಸರಿ ಓದಿಕೊಳ್ಳೋಣ. ದೇವರು ಆತ್ಮ ಸ್ವರೂಪನು, ಆತನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಈಗಾಗಲೇ ನಾವು ಓದಲ್ಪಟ್ಟ ವಾಕ್ಯದಲ್ಲಿ ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಅದರ ಸುವಾರ್ತೆ ಹೇಳುವಾಗ ಯೇಸು ಕ್ರಿಸ್ತನಾಕಿಗೆ ಹೇಳ್ತಾನೆ, ದೇವರ ಆತ್ಮ ಸ್ವರೂಪನು, ಆತನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲವನ್ನು ತಿಳಿಸುವನು ಎಂದು ಹೇಳಲು ಆಕೆಗೆ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನಾವು ಗಮನಿಸಿ ನೋಡ್ತಕ್ಕಂಥ ವಿಷಯ ಅಥವಾ ಮಾತೇನೆಂಬುದಾಗಿ ನೋಡುವಾಗ, ಮೆಸ್ಸಿಯನ ಕುರಿತಾಗಿ, ಮೆಸ್ಸಿಯನು ಬರ್ತಾನೆ, ಆತನು ಬಂದ ಮೇಲೆ ನಮಗೆಲ್ಲವನ್ನು ತಿಳಿಸ್ತಾನೆ, ಮೆಸ್ಸಿಯನು ಬಂದ ಮೇಲೆ ನಮಗೆಲ್ಲವನ್ನು ಹೇಳ್ಕೊಡ್ತಾನೆ, ನಾವೇನು ಮಾಡಬೇಕು, ಯಾವ ರೀತಿ ಆರಾಧಿಸಬೇಕು, ಆತ್ಮದ ರೀತಿಯಲ್ಲಿ ಸತ್ಯದ ರೀತಿಯಲ್ಲಿ ಹೇಗೆ ನಾವು ಆರಾಧಿಸಬೇಕು ಅನ್ನುವಂಥದ್ದು ಕುರಿತಾಗಿ ಆತ ನಮಗೆ ತಿಳಿಸಿಕೊಡ್ತಾನೆ ಅಂತಕ್ಕಂಥ ಮಾತು ಸಮಾರ್ಯದ ಸ್ತ್ರೀ ಯೇಸುವಿನೊಂದಿಗೆ ಮಾತನಾಡುವಾಗ ಆಕೆ ಹೇಳ್ತಾ ಇದ್ದಾಳೆ. ಅವಾಗ, ನೋಡಮ್ಮ, ನೀನು ಯಾರ ಜೊತೆಗೆ ಮಾತಾಡ್ತಾ ಇದೆಯೋ, ನೀನು ಯಾರ ಸಂಗಡ ಮಾತಾಡ್ತಾ ಇದೆಯೋ ಆತನೇ ನಾನು ಆ ಮೆಸ್ಸಿಯನು ಎಂಬುದಾಗಿ ಆತನು ಹೇಳ್ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಅಲ್ಲಿ ಮಾತ್ರ ಒಂದು ಸ್ತ್ರೀಗೆ, ಸಮಾರ್ಯದ ಸ್ತ್ರೀಗೆ ಮಾತ್ರವೇ ಆತನು ಮೆಸ್ಸಿಯನ್ ಎಂಬುದಾಗಿ ಹೇಳಿ ಆತನು ತನ್ನನ್ನು ತಾನೇ ಪರಿಚಯ ಮಾಡಿಕೊಂಡ. ಯಾರಿಗೂ ಆತನು ಬೈಬಲ್ನಲ್ಲಿ ನಾವು ನೋಡುವಾಗ ಯಾರಿಗೂ ಆತನು ನೇರವಾಗಿ ಪರಿಚಯ ಮಾಡಿಕೊಂಡವನೇ ಅಲ್ಲ. ಮೆಸ್ಸಿಯನ್ ಎಂಬುದಾಗಿ ಯಾರ ಮುಂದೆ ಆತನು ಹೇಳಿದವನೇ ಅಲ್ಲ.
ಅನೇಕರು ಆತನ ಕ್ರಿಯೆಗಳ ಮುಖಾಂತರ, ಕಾರ್ಯಗಳ ಮುಖಾಂತರ ಈತನ ಮೆಸ್ಸಿಯನ್ ಎಂಬುದಾಗಿ ಕಂಡುಕೊಂಡ್ರು, ಗುರುತಿಸಿದ್ರು ಹೊರತು ಈತನು ನಾನೇ ಮೆಸ್ಸಿಯನ್ ಎಂಬುದಾಗಿ ಹೇಳಲಿಲ್ಲ. ಆದರೆ ಈ ಒಂದು ಸಮಾರ್ಯದ ಸ್ತ್ರೀಗೆ ಮಾತ್ರವೇ ಆತನು ನಾನು ಮೆಸ್ಸಿಯನ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯೋಹನ ಬರೆಸುವಾರ್ತೆ 1ನೇ ಅಧ್ಯಾಯ 49ನೇ ವಚನ ದಯಮಾಡಿ ನಾವು ಒಂದು ಸಾರಿ ನಮ್ಮ ಬೈಬಲನ್ನು ಆ ಕಡೆ ತೆಗೆದು ಓದೋಣ. ಗುರುವೇ, ನೀನು ದೇವಕುಮಾರನು ಸರಿ, ನೀನೇ ಇಸ್ರಾಯೇಲಿನ ಅರಸನು ಅಂದನು. ಅದಕ್ಕೆ ಯೇಸು, ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದೆನು, ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ? ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಅಂದನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ನತಾನಿಯೇಲನು, ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಇವನು ಕೂಡ ಒಬ್ಬನು, ನತಾನಿಯೇಲನು. ಈಗ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಫಸ್ಟು ಅಲ್ಲಿ ಪೇತ್ರನು ಮತ್ತು ಅವನ ತಮ್ಮನಾದಂಥ ಆಂದ್ರೆಯನು ಇವರು ಕಂಡುಕೊಂಡ್ರು ಎಂಬುದಾಗಿ ನೋಡ್ತೇವೆ ಮೆಸ್ಸಿಯನನ್ನು ಕಂಡುಕೊಂಡ ಆದ ಬಳಿಕ ಫಿಲಿಪ್ಪನು ನತಾನಿಯೇಲನನ್ನು ಕೂಡ ಅಲ್ಲಿ ಪರಿಚಯ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಫಿಲಿಪ್ಪನು ನತಾನಿಯೇಲನಿಗೆ ಪರಿಚಯ ಮಾಡುವಾಗ ನತಾನಿಯೇಲನು ಯೇಸು ಕ್ರಿಸ್ತನ ಕುರಿತಾಗಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ 48ನೇ ವಚನದಲ್ಲಿ ನಾವು ಓದುವಾಗ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತದೆ. ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೇನು ಅಂದನು. ಅದಕ್ಕೆ ನತಾನಿಯೇಲನು, ಗುರುವೇ, ನೀನು ದೇವಕುಮಾರನು ಸರಿ, ಇಸ್ರಾಯೇಲಿನ ಅರಸನು ಅಂದನು. ನೋಡಿದಿರಾ, ಈ ನತಾನಿಯೇಲನು ಆತನನ್ನು ಏನಂತ ಗುರುತಿಸ್ತಾ ಇದ್ದಾನೆ ಅಂತಂದರೆ ಇಸ್ರಾಯೇಲಿನ ಅರಸನು. ಇಸ್ರಾಯೇಲಿನ ಅರಸನು ಅಂತಂದರೆ ಮೆಸ್ಸಿಯನು ಅಥವಾ ಕ್ರಿಸ್ತನು ಬರ್ತಾನೆ. ಕ್ರಿಸ್ತನು ಬಂದಾಗ, ಮೆಸ್ಸಿಯನು ಬಂದಾಗ ಆತನೇ ನಮ್ಮ ರಾಜನಾಗಿರ್ತಾನೆ, ಆತನೇ ನಮಗೆ ಎಲ್ಲವನ್ನು ಕಲಿಸಿಕೊಡ್ತಾನೆ. ಈಗಾಗಲೇ ನಾವು ಸಮಾರ್ಯ ಸ್ತ್ರೀ ಕುರಿತಾಗಿ ನೋಡಿದ್ದೇವೆ. ಆತನು ಬರ್ತಾನೆ, ಯಾವ ರೀತಿ ನಾವು ಆರಾಧನೆ ಮಾಡಬೇಕು, ಯಾವ ರೀತಿ ಇಲ್ಲ ಎಂಬುದಾಗಿ ಆತ ನಮ್ಗೆ ಹೇಳ್ಕೊಡ್ತಾನೆ, ಎಲ್ಲವನ್ನು ಆತ ನಮಗೆ ತಿಳಿಸಿಕೊಡ್ತಾನೆ ಅಂತಕ್ಕಂಥ ಸಂಗತಿ ಅವರಲ್ಲಿ ಇತ್ತು. ಎಲ್ಲ ಯಹೂದ್ಯರಲ್ಲಿ ಇದು ಮನೆ ಮಾಡಿಕೊಂಡಿತ್ತು. ಯೇಸು ಕ್ರಿಸ್ತನು ಅಂದರೆ ಮೆಸ್ಸಿಯನು ಬರ್ತಾನೆ, ನಮಗೆ ಬಂದಾಗ ಆತ ನಮಗೆ ರಾಜನಾಗಿರ್ತಾನೆ, ನಮ್ಮ ರಾಜ್ಯ ಆತನ ಕೈಗೆ ಒಪ್ಪಿಸಿ ಕೊಡ್ತೇವೆ, ಆತನು ತನ್ನ ರಾಜ್ಯದಲ್ಲಿ ನಮಗೆ ನಡೆಸ್ತಾನೆ. ಹೀಗೆ ಅವರು ಆತನ ರಾಜ್ಯನಾಗಿ ನೋಡ್ತಾ ಇದ್ರೆ ಹೊರತು ಸಾಧಾರಣ ಒಬ್ಬ ವ್ಯಕ್ತಿಯಾಗಿ ನೋಡಲಿಲ್ಲ. ಆದರೆ ಯೇಸು ಕ್ರಿಸ್ತನಲ್ಲಿ ಬಂದಾಗ ಸಾಧಾರಣ ವ್ಯಕ್ತಿಯಾಗಿ ಅವರಿಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಹೀಗಾಗಿ ಅನೇಕರು ಆತನನ್ನು ಮೆಸ್ಸಿಯನು ಎಂಬುದಾಗಿ ಗುರುತಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಒಂದು ಮೆಸ್ಸಿಯನು ಎಂಬುದಾಗಿ ಗುರುತಿಸದೆ ಆಗದೆ ಹೋದದಕ್ಕಾಗಿ ಈ ಹೊತ್ತಿಗೂ ಕೂಡ ಯಹೂದ್ಯರು ಆತನನ್ನು ಮೆಸ್ಸಿಯನು ಎಂಬುದಾಗಿ ನಂಬುವುದಕ್ಕೆ ಆಗ್ತಾ ಇಲ್ಲ, ಸಂಶಯ ಪಡ್ತಾ ಇದ್ದಾರೆ. ಈ ಹೊತ್ತಿಗೂ ಕೂಡ ಮೆಸ್ಸಿಯನ್ ಎಂಬುದಾಗಿ ಅವ್ರು ನಂಬುವುದಿಲ್ಲ. ಯೇಸು ಕ್ರಿಸ್ತನನ್ನ ಮೆಸ್ಸಿಯನು ಬರ್ತಾನೆ, ಇನ್ನೂ ಬರ್ತಾನೆ ಎಂಬುದಾಗಿ ಅವರು ದಾರಿ ಕಾಯ್ತಾ ಇದ್ದಾರೆ. ಅವ್ರು ಹೋಗಿ ಯೆರೂಸಲೇಮಿನ ದೇವಾಲಯದ ಒಂದು ಗೋಡೆಗಳ ಹತ್ರ ಹೋಗಿ ಅವರು ತಮ್ಮ ಹಣೆಗಳನ್ನು ಅಥವಾ ತಮ್ಮ ತಲೆಗಳನ್ನು ಹಾಕಿ ಅವರು ಯಾವಾಗಲೂ ಅಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಪ್ರಾರ್ಥನೆ ಮಾಡಿ, ಮೆಸ್ಸಿಯನೇ ನೀನು ಬಾ, ನಿನ್ನ ಒಂದು ಬರೋಣ ನಮಗೆ ತೋರಿಸು, ಅಥವಾ ನೀನು ಬಾ, ನೀನು ಬಂದರೆ ನಮಗೆ ರಾಜ್ಯವನ್ನು ನಮಗೆ ಒಪ್ಪಿಸಿಕೊಡ್ತೇವೆ ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರೆ. ನೀನು ಬರುವುದಾದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ, ನೀನು ಬರುವಾಗ ನಮ್ಗೆ ಆಶೀರ್ವಾದ ಉಂಟಾಗ್ತದೆ, ನೀನು ಬರುವಾಗ ನಮಗೆ ಕಲಿಸಿ ಕೊಡ್ತೆ ಎಂಬುದಾಗಿ ಅವರು ಆತನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಮೆಸ್ಸಿಯನು ಬರ್ತಾನೆ ಎಂಬುದಾಗಿ. ಆದರೆ ಮೆಸ್ಸಿಯನು ಬಂದಾದನು, ಆತನು ಶಿಲುಬೆ ಮೇಲೆ ಸತ್ತನು, ಹೂಣಲ್ಪಟ್ಟನು, 3 ದಿನ ಜೀವಿತನಾಗಿ ಆತನು ಎದ್ದನು. ಆದರೂ ಕೂಡ ಅವರಿಗೆ ಈತನೇ ಮೆಸ್ಸಿಯನು, ಕ್ರಿಸ್ತನೇ ಮೆಸ್ಸಿಯನು ಎಂಬುದಾಗಿ ಅವರಿಗೆ ಇವತ್ತಿಗೂ ಕೂಡ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವ್ರು ಏನು ಅನ್ಕೊಳ್ತಾ ಇದ್ದಾರೆ ಅಂದರೆ ಮೆಸ್ಸಿಯನು ಒಬ್ಬ ರಾಜನಾಗಿ. ಯಾಕೆಂದ್ರೆ ನತಾನಿಯೇಲ್ ಏನು ಹೇಳ್ತಾ ಇದ್ದಾನೆ, ನೀನೇ ಇಸ್ರಾಯೇಲಿನ ಅರಸನ ಎಂಬುದಾಗಿ. ಅವ್ರ ತಲೆಯೊಳಗೆ ಮೆಸ್ಸಿಯನು ಅಂದರೆ ಒಬ್ಬ ಅರಸನ ಎಂಬುದಾಗಿ ಅವ್ರು ತಿಳ್ಕೊಂಡಿದ್ದಾರೆ. ಹೌದು, ನಿಜ, ಯೇಸು ಕ್ರಿಸ್ತನೊಬ್ಬ ರಾಜ್ಯಾಧಿರಾಜನೇ. ಆತನು ದೇವಾದಿದೇವನು. ಕ್ರಿಸ್ತನೊಬ್ಬ ರಾಜ್ಯಾಧಿರಾಜನಾಗಿದ್ದಾನೆ, ಅದು ದೇವಾದಿದೇವನಾಗಿದ್ದಾನೆ, ಆತನು ದೊಡ್ಡ ಅರಸನಾಗಿದ್ದಾನೆ. ಆದರೆ ಅದು ಆತ್ಮಿಕವಾದ ದೃಷ್ಟಿಯಲ್ಲಿ ನಾವು ಆತನನ್ನು ರಾಜ್ಯಾಧಿರಾಜನಾಗಿ ನಾವು ನೋಡ್ತೇವೆ. ಆದರೆ ಈ ಲೋಕ ಪರಿಪಾಲನೆ ರೀತಿಯಲ್ಲಿ ಆತನು ರಾಜನಾಗಿರುವುದಿಲ್ಲ, ಈ ಲೋಕ ಪರಿಪಾಲನೆ ರೀತಿಯಲ್ಲಿ ಆತನೊಬ್ಬ ಅರಸನಾಗುವುದಿಲ್ಲ. ಆದರೆ ಹೌದು, ಆತನು ಯಹೂದ್ಯರ ಅರಸನೂ ಹೌದು, ಆತನು ಇಸ್ರಾಯೇಲಿನ ಅರಸನೂ ಹೌದು. ಆತನೊಂದು ದಿವಸ ಅರಸನಾಗಿರ್ತಾನೆ, ಒಂದು ದಿವಸ ರಾಜನಾಗಿ ಈ ಲೋಕವನ್ನೆಲ್ಲ ಆಳ್ತಾನೆ. ಅದು 1000 ವರ್ಷ ಆಳುವಂಥ ದಿನ ಈಗಾಗಲೇ ಹತ್ತಿರ ಬಂದಿದೆ. ಈಗ ಆತನು ರಾಜಾದಿರಾಜನಾಗಿ ಈ ಲೋಕವನ್ನು ಆತನು 1000 ವರ್ಷ ಆಳ್ತಾನೆ. ಆದರೆ ಯಹೂದ್ಯರು ಮಾತ್ರ ಈ ಹೊತ್ತಿಗೂ ಯೇಸು ಕ್ರಿಸ್ತನು ಬಂದರೂ ಕೂಡ ಆತನು ಇನ್ನೂ ಬಂದೇ ಇಲ್ಲ ಎಂಬುದಾಗಿ ಅವರು ನಂಬ್ತಾ ಇದ್ದಾರೆ. ಇನ್ನು ಬರುವಾತನಾಗಿದ್ದಾನೆ ಎಂಬುದಾಗಿ ಅವರು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನೇ ನಿಜವಾದ ಮೆಸ್ಸಿಯನು, ಆತನೇ ಬರಬೇಕಾದಂಥ ಮೆಸ್ಸಿಯನು.
ಆದರೆ ಯಹೂದ್ಯರು ಈ ಮಾತನ್ನು ನಂಬುದರು. ಸ್ನಾನಿಕನಾದ ಯೋಹಾನ ಏನು ಹೇಳ್ತಾನೆ, ಒಂದು ಮಾತನ್ನು ನಾವು ದಯಮಾಡಿ ಧ್ಯಾನ ಮಾಡಿ ನೋಡೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 18ನೇ ವಚನ. ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಆತನು ಮಾಡುತ್ತಾ ಇರುವುದರಿಂದಾಗಿ ಈಗ ಯೋಹಾನನಿಗೆ ಒಂದು ವಿಷಯ ಏನಂದರೆ, ಯೇಸು ಕ್ರಿಸ್ತನೇ ಮೆಸ್ಸಿಯನೋ ಹೌದು ಅಲ್ಲವೋ ಒಂದು ಸಾರಿ ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ತನ್ನ ಶಿಷ್ಯರಲ್ಲಿ ಇಬ್ಬರನ್ನ ಯೇಸು ಕ್ರಿಸ್ತನ ಬಳಿಗೆ ಕಳಿಸ್ತಾ ಇದ್ದಾನೆ. ಕಳಿಸಿ, ಬರಬೇಕಾದವನು ನೀನೋ ನಾವು ಇನ್ನೊಬ್ಬನ ದಾರಿಯನ್ನು ನೋಡಬೇಕು ಅಂತ ಹೇಳಿ ಒಂದು ಕ್ವಶನ್ ಕೇಳ್ತಾ ಇದ್ದಾನೆ. ಅಂದರೆ ಅಲ್ಲಿ ತನ್ನ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ನೀನೇ ಮೆಸ್ಸಿಯನ ಅಥವಾ ನಾವು ಬೇರೊಬ್ಬನ ದಾರಿ ನೋಡ್ಬೇಕಾ? ನೀನೇ ಆಗಿದ್ರೆ, ಮೆಸ್ಸಿಯನ ಆಗಿದ್ರೆ ನಮಗೆ ಹೇಳು ಎಂಬತಕ್ಕಂಥ ಒಂದು ಆ ಶಿಷ್ಯರನ್ನ ಕೇಳುವುದಕ್ಕಾಗಿ ಕಳಿಸಿದ್ದಾನೆ. ಅವಾಗ ಯೇಸು ಕ್ರಿಸ್ತರು ಏನು ಹೇಳ್ತಾನೆ, ತುಂಬಾ ಸುಂದರವಾದಂಥ ಮಾತು. ದಯಮಾಡಿ ಒಂದ್ಸಾರಿ ನಾವು ಆ ವಾಕ್ಯವನ್ನು ತೆಗೆದು ಓದೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನನ ಶಿಷ್ಯರು ನಡೆದ ಸಂಗತಿಗಳನ್ನೆಲ್ಲ ಅವನಿಗೆ ತಿಳಿಸಲು ಅವನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ಬರಬೇಕಾದವನು ನೀನೋ ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಸ್ವಾಮಿಗೆ ಹೇಳಿ ಕಳಿಸಿದನು. ಅವರು ಆತನ ಬಳಿಗೆ ಬಂದು, ಬರಬೇಕಾದವನು ನೀನೋ ಮತ್ತು ನಾವು ಮತ್ತೊಬ್ಬನ ದಾರಿಯನ್ನು ನೋಡಬೇಕು ಎಂದು ಕೇಳುವುದಕ್ಕಾಗಿ ಸ್ನಾನಿಕನಾದ ಯೋಹಾನನು ನಮ್ಮನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಅಂದರು. ಅದೇ ಗಳಿಗೆಯಲ್ಲಿ ಆತನು ಅನೇಕರನ್ನು ರೋಗ, ಉಪದ್ರವ, ದೆವ್ವಗಳಿಂದ ಬಿಡಿಸಿ ವಾಸಿ ಮಾಡಿದನು ಮತ್ತು ಅನೇಕ ಮಂದಿ ಕುರುಡರಿಗೆ ಕಣ್ಣನ್ನು ದಯಪಾಲಿಸಿದನು. ಹೀಗಿರಲು ಆತನು ಅವರಿಗೆ ಪ್ರತ್ಯುತ್ತರವಾಗಿ, ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಕುರುಡರಿಗೆ ಕಣ್ಣು ಬರ್ತವೆ, ಕುಂಟರಿಗೆ ಕಾಲು ಬರ್ತವೆ, ಕುಷ್ಠರೋಗಿಗಳು ಶುದ್ಧರಾಗ್ತಾರೆ, ಕಿವುಡರಿಗೆ ಕಿವಿ ಬರ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡ್ತದೆ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ಈಗ ಯೋಹಾನನಿಗೆ ಸಂಶಯ ಬಂದಿದ್ದಕ್ಕಾಗಿ ತನ್ನ ಶಿಷ್ಯರನ್ನ ಯೇಸು ಕ್ರಿಸ್ತನ ಬಳಿಗೆ ಕಳಿಸಿ ತನ್ನ ಸಂಶಯವನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾನೆ. ನೀನೇ ಆಗಿದ್ರೆ ನಮಗೆ ತಿಳಿಸು, ನಾವು ಇನ್ನೊಬ್ಬನ ದಾರಿ ನಾವು ನೋಡ್ಬೇಕಾದ ಅವಶ್ಯಕತೆ ಇಲ್ಲ, ನೀನೇ ಮೆಸ್ಸಿಯನ್ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಹಾಗಾದ್ರೆ ಯೇಸು ಕ್ರಿಸ್ತನೇನು ಹೇಳ್ತಾನೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ನಾನು ಎಂಥ ಕೆಲಸ ಮಾಡ್ತಾ ಇದ್ದೇನೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಯಾಕೆಂದ್ರೆ ನನ್ನನ್ನು ನೋಡುವಾಗ ನಾನು ಏನು ಕಾರ್ಯಗಳನ್ನು ಮಾಡ್ತಾ ಇದ್ದೇನೋ ಆ ಕಾರ್ಯಗಳಿಂದಲೇ ನೀವು ನನ್ನನ್ನು ಮೆಸ್ಸಿಯನೇ ಎಂಬುದಾಗಿ ತಿಳ್ಕೊಳ್ಬಹುದಾಗಿತ್ತು ಎಂಬತಕ್ಕಂಥ ಒಂದು ಸಂದೇಶವನ್ನು ಅವರಿಗೆ ಹೇಳ್ತಾ ಇದ್ದಾನೆ. ನೇರವಾಗಿ ಅವರಿಗೆ ಈ ರೀತಿಯಾಗಿ ಹೇಳೋದು ಏನಂತ ಹೇಳ್ತಾ ಇದ್ದಾನೆ, ಯೋಹಾನನಿಗೆ ಈ ರೀತಿಯಾಗಿ ತಿಳಿಸ್ರಿ, ನನ್ನನ್ನು ನೋಡುವಾಗ ಏನಂತ ತಿಳ್ಕೊಳ್ಬೇಕು, ಕುರುಡರಿಗೆ ಕಣ್ಣು ಬರ್ತವೆ, ಕುಂಟರಿಗೆ ಕಾಲು ಬರ್ತವೆ, ಕುಷ್ಠರೋಗಿಗಳು ಶುದ್ಧರಾಗ್ತಾರೆ, ಕಿವುಡರಿಗೆ ಕಿವಿ ಬರ್ತವೆ, ಸತ್ತವರು ಜೀವದಿಂದ ಎದ್ದೇಳ್ತಾರೆ ಮತ್ತು ಬಡವರಿಗೆ ಸುವಾರ್ತೆಯನ್ನ ಸಾರಲ್ಪಡ್ತದೆ ಎಂಬುದಾಗಿ ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಇದೇ ಸೂಚನೆ ಮೆಸ್ಸಿಯನು ಬಂದಿರುವಂಥದ್ದು ಎಂಬುದಾಗಿ ಯೇಸು ಕ್ರಿಸ್ತನು ಯೋಹಾನನ ಶಿಷ್ಯರಿಗೆ ಹೇಳಿ ಕಳಿಸುವಂಥದ್ದನ್ನು ನೋಡ್ತೇವೆ. ಇಲ್ಲಿ ನಾವು ವಿಚಾರ ಮಾಡ್ತಕ್ಕಂಥ ಸಂಗತಿ ಏನೆಂಬುದಾಗಿ ನೋಡುವಾಗ, ಯೋಹಾನನಿಗೆ ಸಂಶಯ ಇದೆ, ನೀನೇನೋ ಹೌದೋ ಅಲ್ವೋ ಎಂಬುದಾಗಿ. ಒಂದು ಕಾಲದಲ್ಲಿ ಕೂಡ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನ ಅನೇಕ ಮಂದಿ ಫರಿಸಾಯರು, ಶಾಸ್ತ್ರಿಗಳು, ನೀನೇ ಕ್ರಿಸ್ತನೋ ಅಥವಾ ಹೌದೋ ಅಲ್ವೋ, ನೀನು ಇವೆಲ್ಲ ಯಾವ ಅಧಿಕಾರದಿಂದ ಮಾಡ್ತಿ ಎಂಬುದಾಗಿ ಅನೇಕ ಪ್ರಶ್ನೆಗಳನ್ನು ಕೂಡ ಅವರು ಕೇಳಿದರು. ಆವಾಗ ನಾನು ಹೇಳಿದ್ರು ಕೂಡ ನೀವು ಕೇಳುವುದಿಲ್ಲ, ನಾನು ಹೇಳಿದ್ರು ಕೂಡ ನೀವು ನಂಬುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಅಲ್ಲಿ ಹೇಳಿರುವಂಥ ಮಾತನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿ, ಬರಬೇಕಾದಂಥ ಮೆಸ್ಸಿಯನು ಯೇಸು ಕ್ರಿಸ್ತನೇ. ಆತನು ಬಂದರೂ ಕೂಡ ಈ ಜನಗಳು ಆತನನ್ನು ನಂಬಲಿಲ್ಲ, ಆತನನ್ನು ಅಂಗೀಕಾರ ಮಾಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 7ರಿಂದ 31 ವಚನ. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು. ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನೊಂದು ಸ್ಪಷ್ಟವಾದಂಥ ಮಾತನ್ನ ಇಲ್ಲಿ ಹೇಳುವಂಥದ್ದನ್ನು ನೋಡ್ತಾ ಇದ್ದೇನೆ. ಅನೇಕರು ನನ್ನ ಬಗೆದಾಗ ಏನಂತಕೊಳ್ತಾ ಇದ್ದಾರೆ ಅಂತ ಹೇಳಿ ಯೇಸು ಕ್ರಿಸ್ತನ ಅವರಿಗೆ ಕೇಳುವಾಗ ಜನರು ಅನೇಕ ವಿಧವಾದಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಶಿಷ್ಯರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಜನರು ನನ್ನನ್ನು ಯಾರನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನೂ ಅನ್ನುತ್ತಾರೆ, ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು. ನೋಡ್ರಿ, ಕ್ರಿಸ್ತನು ಅಂತಂದ್ರೆ ಮೆಸ್ಸಿಯನ್ ಎಂಬುದಾಗಿ, ನೀನು ಬರಬೇಕಾದಂಥ ಕ್ರಿಸ್ತನು ಎಂಬುದಾಗಿ ಇಲ್ಲಿ ಪೇತ್ರನು ಉತ್ತರ ಕೊಡ್ತಾ ಇದ್ದಾನೆ. ಕ್ರಿಸ್ತನು ಅಂತಂದ್ರೆ ನಾ ಆಗ್ಲೇ ನಿಮಗೆ ಹೇಳಿದ ಹಾಗೆ
ಬರಬೇಕಾದಂಥ ಮೆಸ್ಸಿಯನು. ಹೀಗೆ ಅವರು ಈ ರೀತಿಯಾದಂಥ ಒಂದು ಸಂಶಯಗಳಿಂದ ಅವರು ಜೀವನ ಮಾಡ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನಲ್ಲಿ ಅವರಿಗೆ ನನ್ನ ಬಗ್ಗೆದಾಗ ಯಾರ್ಯಾರು ಏನೇನು ತಿಳ್ಕೊಳ್ತಾ ಇದ್ದಾರೆ ಅಂತೇಳಿ ತನ್ನ ಮನಸ್ಸಿನ ಮಾತು ಅವರಿಗೆ ಹೇಳುವಾಗ ಕೆಲವರು ಪ್ರವಾದಿ ಅಂದ್ಕೊಳ್ತಾ ಇದ್ದಾರೆ, ಕೆಲವರು ಯೆರೆಮೀಯನು ಅಂದ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಎಲಿಯನು ಅಂದ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಸ್ನಾನಿಕನ ಯೋಹಾನನು ಕೂಡ ಅಂತ ತಿಳ್ಕೊಳ್ತಾ ಇದ್ದಾರೆ. ಅಂತಂದಾಗ ನೀವು ನನ್ನನ್ನು ಯಾರು ಅಂದ್ಕೊಳ್ತೀರಿ ಅಂತಂದರೆ ನೀನು ಬರಬೇಕಾದಂಥ ಕ್ರಿಸ್ತನು ಅಥವಾ ಮೆಸ್ಸಿಯನು ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನೋಡ್ತೇವೆ. ಈಗಾಗಲೇ ನಾವು ನೋಡಿದ್ದೇವೆ ಯೋಹಾನ ಬರೆಸುವ ವಾರ್ತೆಯಲ್ಲಿ ಸಮಾರ್ಯದ ಸ್ತ್ರೀ ಬರಬೇಕಾದ ಮೆಸ್ಸಿಯನು ನೀನೇ ಎಂಬುದಾಗಿ ಅವಳು ಕಂಡುಕೊಂಡ್ಳು. ಅಥವಾ ಯೇಸು ಕ್ರಿಸ್ತನ್ ಡೈರೆಕ್ಟ್ ಆಗಿ ನಾನೇ ಆ ಮೆಸ್ಸಿಯನು ಎಂಬುದಾಗಿ, ಯಾಕೆಂದ್ರೆ ಆಕೆಗೆ ಮೆಸ್ಸಿಯನು ಎಂಬ ಒಂದು ವಿಷಯ ಗೊತ್ತಿತ್ತು. ಮೆಸ್ಸಿಯನು ಬರ್ತಾನೆ, ನಮ್ಗೆಲ್ಲವರು ಹೇಳ್ಕೊಡ್ತಾನೆ ಎಂಬುದಾಗಿ ಆಕೆ ಹೇಳಿದ್ಲು. ನಾನೇ ಆ ಮೆಸ್ಸಿಯನು ಎಂಬುದಾಗಿ ಯೇಸು ಕ್ರಿಸ್ತನ ಆಕೆಗೆ ಪ್ರತ್ಯಕ್ಷಪಡಿಸ್ತಾ ಇದ್ದಾನೆ. ಮತ್ತು ಯೋಹಾನನಿಗೆ, ಫಿಲಿಪ್ಪನಿಗೆ, ಪೇತ್ರನಿಗೆ ಕೂಡ ಅಲ್ಲಿ ನಾವು ವಿಷಯಗಳನ್ನು ನೋಡ್ತೇವೆ. ಯೋಹಾನ್ ಬರೆಸುವ ವಾರ್ತೆಯಲ್ಲಿ ಮೆಸ್ಸಿಯನ ಕುರಿತಾಗಿ ಆಂಧ್ರೆಯನ್ನು ತನ್ನ ಅಣ್ಣನಾದ ಪೇತ್ರನಿಗೆ ಕೂಡ ಅಲ್ಲಿ ಕೂಡ ಪರಿಚಯ ಮಾಡುವಂಥದ್ದನ್ನು ನೋಡ್ತೇವೆ. ಅಲ್ಲಿ ಪರಿಚಯ ಮಾಡಿದ್ರು ಕೂಡ ಪೇತ್ರನು ಮರ್ತು ಹೋಗಿದ್ದ. ಆದರೆ ಈಗ ನಾವು ನೋಡ್ತೇವೆ ಮಾರ್ಕನ ಬರೆಸುವ ವಾರ್ತೆ 8ನೇ ಅಧ್ಯಾಯದಲ್ಲಿ ನೋಡುವಾಗ ಪುನಃ ತಿರುಗಿಸಿ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಅಂದಾಗ ಪೇತ್ರ ಅವಾಗ ಉತ್ತರ ಕೊಡ್ತಾನೆ, ನೀನು ಬರಬೇಕಾದಂಥ ಕ್ರಿಸ್ತನು ಅಥವಾ ಮೆಸ್ಸಿಯನು ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿ, ಮೆಸ್ಸಿಯನು ಅಂದರೆ ಇದರಲ್ಲಿ ಬಹಳ ಗಂಭೀರವಾದಂಥ ಅರ್ಥ ಏನಿದೆ ಅಂತಂದರೆ, ಪರಿಶುದ್ಧಾತ್ಮ ದೇವರಿಂದ ಅಭಿಷೇಕಿಸಲ್ಪಟ್ಟು ಯಾವ ವಿಷಯಕ್ಕಾಗಿ, ಏನನ್ನ ಆತನು ಈ ಲೋಕದಲ್ಲಿ ಮಾಡುವುದಕ್ಕಾಗಿ ಬಂದಿದ್ದಾನೋ, ಬಡವರಿಗೆ ಶುಭ ವರ್ತಮಾನವನ್ನು ಹಂಚುವುದಕ್ಕಾಗಿ, ಕುರುಡರಿಗೆ ಕಣ್ಣು ಕೊಡುವುದಕ್ಕಾಗಿ, ಕುಂಟರಿಗೆ ಕಾಲು ಕೊಡುವುದಕ್ಕಾಗಿ, ಸತ್ತವ್ರನ್ನ ಎಬ್ಬಿಸುವುದಕ್ಕಾಗಿ. ಮುಖ್ಯವಾದಂಥ ಕಾರ್ಯ ಇನ್ನೊಂದೇನಂತಂದರೆ, ಸತ್ತವ್ರನ್ನ ಎಬ್ಬಿಸುವುದು ಮಾತ್ರವಲ್ಲ, ಸಾಯಲಿಕ್ಕೆ ನಿಜವಾದ ನರಕದಲ್ಲಿ ಬಿದ್ದು ಸಾಯುವಂಥವರಿಗೆ ಅವರಿಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ. ಕೇವಲ ಸತ್ತವ್ರನ್ನ ಎಬ್ಬಿಸುವುದು ಮಾತ್ರ ಅಲ್ಲ, ನಿಜವಾಗ್ಲೂ ನರಕದಲ್ಲಿ ಬಿದ್ದು ಸಾಯುವಂಥವರಿಗೆ ಅವರಿಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಆ ಮೆಸ್ಸಿಯನು ಈ ಲೋಕಕ್ಕೆ ಆತನು ತನ್ನನ್ನು ತಾನೇ ಮನುಷ್ಯರ ರೂಪದಲ್ಲಿ ಆತನು ಬಂದರೂ ಕೂಡ ಅನೇಕ ಜನರು ಆತನನ್ನು ನಂಬಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮಾರ್ಕನ ಬರೆಸುವ ವಾರ್ತೆ 8ನೇ ಅಧ್ಯಾಯ 30ನೇ ವಚನದಲ್ಲಿ ಈ ರೀತಿಯಾಗಿ ಬರೆದ, ಅದಕ್ಕೆ ಆತನು ನನ್ನ ವಿಷಯವಾಗಿ ಯಾರಿಗೂ ಹೇಳಬೇಡ್ರಿ ಎಂದು ಅವರಿಗೆ ಖಂಡಿತವಾಗಿ ಹೇಳಿದನು. ನೋಡ್ರಿ, ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಅಂತಂದ್ರೆ, ನನ್ನ ವಿಷಯದಾಗಿ ಖಂಡಿತ ಈಗ ಮೆಸ್ಸಿಯನು ಅಂತ ಹೇಳ್ತಾ ಇದ್ದಾನೆ ಪೇತ್ರನು. ಏನಂತೆ, ನೀನು ಬರಬೇಕಾದಂಥ ಕ್ರಿಸ್ತನು ಅಥವಾ ಮೆಸ್ಸಿಯನು. ನನ್ನ ಬಗ್ಗೆದಾಗ ಜನ ಏನು ಅನ್ಕೊಳ್ತಾ ಇದ್ದಾರೆ ಅಂದರೆ, ಪ್ರವಾದಿ ಅಂತಾರೆ, ಎಲಿಯನು ಅಂತಾರೆ, ಸ್ನಾನಿಕದ ಯೋಹಾನನು ಅಂತಾರೆ, ಇನ್ನು ಬೇರೆ ಬೇರೆ ಏನೇನೋ ಅನ್ಕೊಳ್ತಾ ಇದ್ದಾರೆ. ಅಂತಂದಾಗ ನೀವು ನನ್ನನ್ನು ಯಾರು ಅಂತೀರಿ ಅಂತಂದಾಗ, ನೀನು ಬರಬೇಕಾದಂಥ ಕ್ರಿಸ್ತನು ಎಂಬುದಾಗಿ ಪೇತ್ರನು ಹೇಳಿದಾಗ, ಈ ವಿಷಯ ಯಾರಿಗೂ ಹೇಳಬೇಡ್ರಿ, ಇದು ನಿಮಗೆ ಮಾತ್ರ ಗೊತ್ತಿರಲಿ, ಇದು ನಿಮ್ಮ ಹತ್ರ ಮಾತ್ರ ಇದು ಈ ವಿಷಯ ಇರಲಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಾಗ, ಯಾಕೆ ಆ ಮಾತನ್ನು ಅವ್ರ ಹತ್ರ ಮುಚ್ಚಿಡ್ತಾ ಇದ್ದಾನೆ ಅಂತಂದರೆ, ಇನ್ನು ಅನೇಕ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತನು ತನ್ನನ್ನೇ ಮೆಸ್ಸಿಯನು ಎಂಬುದಾಗಿ ಯಾಕೆ ಪ್ರಕಟಗೊಳಿಸ್ಕೊಳ್ಳಿಲ್ಲ ಅಂತಂದರೆ, ಆತನು ಮೆಸ್ಸಿಯನು ಎಂಬುದಾಗಿ ಮೊದಲಿಗೆ ತಿಳಿಸ್ಬಿಟ್ರೆ ಎಲ್ಲ ಇಸ್ರಾಯೇಲರು ಮತ್ತು ಯಹೂದ್ಯರು ಸೇರಿ ಆತನ ಒಬ್ಬ ರಾಜನಾಗಿ ಮಾಡ್ಕೊಳ್ತಾ ಇದ್ರು. ನತಾನಿಯೇಲನು ಹೇಳಿದ್ನಲ್ಲ ಇವಾಗ ಆಗ್ಲೇ, ನೀನು ನಿಜವಾದ ಇಸ್ರಾಯೇಲಿನ ಅರಸನು ಎಂಬುದಾಗಿ. ತಲೆಯೊಳಗೆ ಏನಿತ್ತು, ಮೆಸ್ಸಿಯನು ಅಂದ್ರೆ ಅರಸನು ಎಂಬುದಾಗಿ. ಹೌದು ಪ್ರಿಯರೇ, ಈಗ ಆತನು ಮೆಸ್ಸಿಯನು ಅಂತ ಎಲ್ಲರಿಗೆ ಪ್ರತ್ಯಕ್ಷವಾಗಿ ಹೇಳಿಕೊಂಡಿದ್ರೆ ಎಲ್ಲರೂ ಸೇರಿ ಆತನನ್ನು ಒಬ್ಬ ರಾಜನಾಗಿ ಮಾಡಿಕೊಳ್ತಾ ಇದ್ರು. ಒಬ್ಬ ರಾಜನಾಗಿ ಮಾಡಿಕೊಂಡು ಆತನಿಗೆ ಮೆರವಣಿಗೆ ಮಾಡ್ತಾ ಇದ್ರು. ಆದರೂ ಕೂಡ ಈ ಮೆರವಣಿಗೆನ ನಾವು ನೋಡ್ತೇವೆ, ಇಲ್ಲಿ ಯೆರೂಸಲೇಮಿನ ಬೇದಿಲಿ ಆತನು ಅರಸನಂತೆ ಪ್ರವೇಶ ಮಾಡಿದ ನಿಜ. ಆದರೆ ಆತನು ಮೆಸ್ಸಿಯನು ಎಂಬುದಾಗಿ ತಿಳಿಸಿಕೊಳ್ಳದೆ ಹೋದಾಗಲೂ ಕೂಡ ಜನ ಅಷ್ಟೊಂದು ವಿಜೃಂಭಣೆಯಿಂದ ಆತನನ್ನು ಹೋಸನ್ನ ಹಲ್ಲೆಲೂಯಾ, ಹೋಸನ್ನ ಹಲ್ಲೆಲೂಯಾ ಎಂಬುದಾಗಿ ಹೇಳಿ ಆತನಿಗೆ ಮೆರವಣಿಗೆ ಮಾಡಬೇಕಾದ್ರೆ, ಇನ್ನು ನಿಜವಾಗ್ಲೂ ನಾನೇ ಮೆಸ್ಸಿಯನು ಎಂಬುದಾಗಿ ಎಲ್ಲರಿಗೂ ಹೇಳ್ಕೊಳ್ತಾ ಆತನು ತಿರುಗಿದ್ರೆ, ಆತ ನಿಜವಾಗ್ಲೂ ಆತನಿಗೆ ತಾನು ಬಂದ ಕಾರ್ಯ ಏನೋ ಅದನ್ನು ನೆರವೇರಿಸುವುದಕ್ಕೆ ಆ ಜನ ಬಿಡುತ್ತಿರಲಿಲ್ಲ. ಅಂದರೆ ಆತನು ಬಂದ ಕಾರ್ಯ ಏನು, ದೇವರ ಉದ್ದೇಶ ಏನು, ಒಬ್ಬರಾದರೂ ನರಕಕ್ಕೆ ಹೋಗಬಾರ್ದು, ಎಲ್ಲರಿಗೋಸ್ಕರ ಆತನು ಪ್ರಾಣ ಕೊಡಬೇಕು, ಎಲ್ಲರಿಗೋಸ್ಕರ ಆತನ ನಿತ್ಯ ಜೀವನ ತಂದು ಕೊಡಬೇಕು, ಸಿಲುಬೆ ಮೇಲೆ ಸಾಯಬೇಕು, ಅದುವೇ ಆತನ ಉದ್ದೇಶವಾಗಿತ್ತು. ಆ ಉದ್ದೇಶ ನೆರವೇರಿಸುವುದಕ್ಕಾಗಿ ಈ ಜನ ಅಡ್ಡಿ ಮಾಡ್ತಾ ಇದ್ರು. ಅದಕ್ಕಾಗಿ ನಾನೇ ಮೆಸ್ಸಿಯನು ಎಂಬುದಾಗಿ ಯಾರ ಮುಂದೆ ಆತನು ಹೇಳಿಕೊಳ್ಳಿಲ್ಲ. ಶಿಷ್ಯರಿಗೆ ಅದನ್ನೇ ಹೇಳ್ತಾನೆ, ಯಾರ ಮುಂದೆ ಕೂಡ ಈ ವಿಷಯಗಳನ್ನು ನೀವು ತಿಳಿಸ್ಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದು ವೇಳೆ ತಿಳಿಸಿದ್ರೆ ಈ ರೀತಿಯಾಗಿ ಜನ ಏನು ಮಾಡ್ತಾ ಇದ್ರು, ನನ್ನನ್ನು ರಾಜನಾಗಿಯೋ ಅಥವಾ ಅರಸನಾಗಿ ನೇಮಕ ಮಾಡಿಕೊಂಡು ನಾನು ಮಾಡುವಂಥ ಕಾರ್ಯಗಳಿಗೆ ಅಡ್ಡಿ ಮಾಡ್ತಾರೆ ಎಂಬುದಾಗಿ ತಿಳಿದು ಶಿಷ್ಯರಿಗೆ ಈ ಮಾತು ನಿಮ್ಮ ಹತ್ರನೇ ಇರಲಿ, ಯಾರಿಗೂ
ನೀವು ಹೇಳಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಮಾರ್ಕ 8:31 ನೋಡ್ರಿ, ಇದಲ್ಲದೆ ಆತನು ಮನುಷ್ಯ ಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಕೊಲ್ಲಲ್ಪಟ್ಟು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡಿ. ನೋಡಿದ್ರೆ ಯಾಕೆ ಹೇಳಬೇಡ ಅಂತ ಹೇಳಿದಲ್ಲಿ ಈ ಉದ್ದೇಶ ಆತನಿದೆ. ಈ ಉದ್ದೇಶ ಪರಿಪೂರ್ಣ ಮಾಡಬೇಕಾಗಿದೆ. ಏನ್ ಪರಿಪೂರ್ಣ ಮಾಡಬೇಕಾಗಿದೆ? ಆತನು ಯೆರೂಸಲೇಮಿನಲ್ಲಿ ಮಹಾಯಾಜಕರಿಂದಲೂ ಮನುಷ್ಯರಿಂದಲೂ ಬಹಳ ಕಷ್ಟಗಳನ್ನು ಅನುಭವಿಸಿ ಪರಿಸಾಯರಿಂದಲೂ ಶಾಸ್ತ್ರಿಗಳಿಂದಲೂ ಮಹಾಯಾಜಕರಿಂದಲೂ ಆತನು ತಿರಸ್ಕೃತನಾಗಿ ಆತನು ಕೊಲ್ಲಲ್ಪಟ್ಟು 3 ದಿನದಲ್ಲಿ ಏನಂತೆ ಆತನು ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂಬುದಾಗಿ ಈ ಒಂದು ರಹಸ್ಯವನ್ನ ಅವರಿಗೆ ಹೇಳ್ತಾ ಇದೆ. ಅದಕ್ಕಾಗಿ ನೀವು ಇದನ್ನು ಯಾರಿಗೂ ನೀವು ತಿಳಿಸ್ಬೇಡ್ರಿ. ನಾನು ಬಂದ ಉದ್ದೇಶ ಸಂಪೂರ್ಣವಾಗಿ ಮುಗಿಯುವವರೆಗೂ ಈ ವಿಷಯವನ್ನು ನೀವು ಯಾರಿಗೂ ಹೇಳಬೇಡ್ರಿ ಎಂಬುದಾಗಿ. ಒಂದು ವೇಳೆ ಹೇಳಿದರೆ ಏನಾಗ್ತಿತ್ತು ಎಂಬ ಸಂಗತಿಯನ್ನು ನಿಮ್ಗಾಗಲೇ ನಾನು ಹೇಳಿದ್ದೇನೆ. ಒಂದು ವೇಳೆ ಮೊದಲಿಗೆ ಆತನು ನಾನೇ ಮೆಸ್ಸಿಯ ನಿಮ್ದಾಗ ಹೇಳಿದರೆ ಆತನಿಗೆ ಶಿಲುಬೆ ಮೇಲೆ ಸಾಯುವುದಕ್ಕಾಗಿ ಜನಗಳು ಬಿಡ್ತಾ ಇರಲಿಲ್ಲ. ದೇವರ ಉದ್ದೇಶ ನೆರವೇರ್ತಾ ಇರಲಿಲ್ಲ. ಹಾಗಾಗಿ ಆತನಿಗೆ ಅಲ್ಲಿ ಒಂದು ಅಡ್ಡಿ ಆಗ್ತಾ ಇತ್ತು. ಅದಕ್ಕಾಗಿ ನಾನೇ ಮೆಸ್ಸಿಯ ನಿಮ್ದಾಗಿ ಆತನು ಹೆಚ್ಚಿಗೆ ಯಾರ ಮುಂದೆ ಕೂಡ ಹೇಳ್ಕೊಳ್ಳಿಲ್ಲ. ಹೇಳ್ಕೊಂಡಿದ್ದು ಕೇವಲ ಸಮಾರ್ಯದ ಸ್ತ್ರೀ ಮುಂದೆ ಮಾತ್ರ ಆತನು ಹೇಳ್ಕೊಂಡು ಎಂಬುದಾಗಿ ನೋಡ್ತೇವೆ. ಲೂಕನ ಬರೆಸುವಾರ್ತೆ 22:67 ಅಲ್ಲಿ ನೋಡ್ತೇವೆ, ನೀನು ಕ್ರಿಸ್ತನಾಗಿದ್ದರೆ ನಮಗೆ ಹೇಳು ಅಂದರು. ನೋಡ್ರಿ, ಜನರಿಗೆ ಇನ್ನೂ ಒಂದು ಡೌಟ್ ಇದೆ. ನೀನು ಕ್ರಿಸ್ತನಾಗಿದ್ದರೆ ಶಿಲುಬೆಗೆ ಹಾಕುವಂಥ ಸಂದರ್ಭದಲ್ಲಿ, ಆತನಿಗೆ ಹಿಂಸೆ ಕೊಡುವಂಥ ಸಂದರ್ಭದಲ್ಲಿ, ನ್ಯಾಯ ತೀರ್ಪು ಮಾಡುವ ಸಂದರ್ಭದಲ್ಲಿ, ಆತನಿಗೆ ಅಲ್ಲಿ ತೀರ್ಪು ಮಾಡುವಾಗ ಪಿಲಾತನ ಮುಂದೆ ಕೇಳುವಾಗ ಕೂಡ ಹೇಳ್ತಾ ಇದ್ದಾರೆ, ನೀನು ಕ್ರಿಸ್ತನಾಗಿದ್ದರೆ ನಮಗೆ ಹೇಳು ಅಂತ ಇದ್ದಾರೆ. ನಾವು ನಿನ್ನನ್ನು ಹೊಡೆಯುವುದಿಲ್ಲ, ನಾವು ನಿನಗೆ ಹಿಂಸೆ ಮಾಡುವುದಿಲ್ಲ, ನಾವು ನಿನ್ನನ್ನು ಶಿಲುಬೆಗೆ ಹಾಕುವುದಿಲ್ಲ, ನೀನು ಕ್ರಿಸ್ತನಾಗಿದ್ದರೆ ಹೇಳು. ನೋಡಿದ್ರೆ ಎಷ್ಟೊಂದು ಅವರಲ್ಲಿ ಕ್ರಿಸ್ತನ ಕುರಿತಾಗಿ ಅಥವಾ ಮೆಸ್ಸಿಯನ ಕುರಿತಾಗಿ ಅವರಿಗೊಂದು ಆತಂಕ ಇದೆ. ಯಾವಾಗ ಬರ್ತಾನೆ ಮೆಸ್ಸಿಯನ್ ಅಂತ ಅವರು ಎದುರು ನೋಡ್ತಾ ಇದ್ದಾರೆ. ಲೂಕನ ಬರೆಸುವಾರ್ತೆ 23:35 ಕೂಡ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಅವನು ದೇವರಾರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ, ಅಂದ್ರೆ ಅವ್ರ ತಲೆ ಒಳಗೇನಿದೆ, ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂಬುದಾಗಿ. ಅಂದ್ರೆ ಈಗ ಅವರು ಯಾರನ್ನ ಹಿಡಿದಿದ್ದಾರೆ? ಕ್ರಿಸ್ತನನ್ನೇ ಹಿಡಿದಿದ್ದಾರೆ. ಯಾಕಂತೆ ಅಂದ್ರೆ ಜನರೆಲ್ಲರೂ ಆತನ ಮೆಸ್ಸಿಯನ್ ಎಂಬುದಾಗಿ ತಲೆಯೊಳಗೆ ಇದೆ. ಸಂಪೂರ್ಣವಾಗಿ ಅವ್ರಿಗೆ ಬಯಲಾಗ್ತಾ ಇಲ್ಲ. ಸಂಶಯ ಇದೆ. ಯೋಹಾನನಿಗೂ ಸಂಶಯ ಇದೆ, ಹಿರಿಯರಿಗೂ ಮಹಾಯಾಜಕರಿಗೂ ಪರಿಸಾಯರಿಗೂ ಯಹೂದ್ಯರು ಎಲ್ಲರಿಗೂ ಕೂಡ ಆತನ ವಿಷಯದಲ್ಲಿ ಸಂಶಯ ಇದೆ. ಸಂಶಯ ಇರುವುದರಿಂದಲೇ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈತನಿಗೆ ಸಂಪೂರ್ಣವಾಗಿ ನೀನು ಕ್ರಿಸ್ತನಾಗಿದ್ರೆ ಹೇಳು ಎಂಬತಕ್ಕಂಥ ವಿಷಯವನ್ನಲ್ಲಿ ಆತನಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ನೀನು ಕ್ರಿಸ್ತನಾಗಿದ್ರೆ ಹೇಳು, ನಾವು ತಿಳ್ಕೊಳ್ತೇವೆ ಎಂಬುದಾಗಿ. ಮತ್ತಿನ್ನೂ ಏನು ಹೇಳ್ತಾ ಇದ್ದಾರೆ? ಈಗ ನೀನು ಕ್ರಿಸ್ತನಾಗಿದ್ರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದು ಆತನನ್ನ ಗೇಲಿ ಮಾಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನೋಡ್ರಿ ಎಂಥ ಒಂದು ಮಹಾ ಭಯಂಕರವಾದಂಥ ಸ್ಥಿತಿ. ಲೂಕನ ಬರೆಸುವಾರ್ತೆ 23:39 ಕೂಡ ಒಬ್ಬ ಕಳ್ಳನು ಈ ರೀತಿಯಾಗಿ ದುಷ್ಕರ್ಮಿಗಳಲ್ಲಿ ಇಬ್ಬರಲ್ಲಿ ಒಬ್ಬನು ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ತೂಗ ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನೋಡ್ರಿ, ಕ್ವಶನ್ ಕೇಳುವಂಥದ್ದು, ನೀನು ಬರಬೇಕಾದ ಕ್ರಿಸ್ತನಲ್ಲವೇ ಅಥವಾ ಮೆಸ್ಸಿಯನಲ್ಲವೇ? ನಿನ್ನನ್ನು ನೀನು ರಕ್ಷಿಸಿಕೋ ಮತ್ತು ನಮ್ಮನ್ನು ಕೂಡ ನೀನು ರಕ್ಷಿಸು ಎಂದು ಹೇಳಿ ಆತನನ್ನು ದೂಷಣೆ ಮಾಡುವಂಥದ್ದನ್ನ ನೋಡ್ತೇವೆ. ನೀನು ಕ್ರಿಸ್ತನಾಗಿದ್ರೆ ಯಾಕಿಷ್ಟು ಒಂದು ಶಿಲುಬೆ ಮೇಲೆ ಈ ಒಂದು ವ್ಯಾಧಿಯನ್ನು ಅನುಭವಿಸ್ತಿ, ಈ ಶಿಲುಬೆ ಮೇಲೆ ಇಷ್ಟೊಂದು ಕಷ್ಟವನ್ನು ನೀನು ಅನುಭವಿಸ್ತಿ, ಯಾಕೆ ಇಷ್ಟು ಹಿಂಸೆಯನ್ನು ನೀನು ಶಿಲುಬೆ ಮೇಲೆ ಅನುಭವಿಸಬೇಕು? ನೀನು ಕ್ರಿಸ್ತನಾಗಿದ್ರೆ ಹೇಳು, ನಿನ್ನನ್ನು ನೀನು ರಕ್ಷಿಸ್ಕೋ, ನಮಗೂ ಕೂಡ ರಕ್ಷಿಸಿ ಎಂಬುದಾಗಿ ಗೇಲಿ ಮಾಡ್ತಾ ಇದ್ದಾನೆ. ಯಾಕಪ್ಪ ನೀನು ಇಷ್ಟು ಸಾಯ್ತಿ, ನೀನು ಇಷ್ಟು ಹಿಂಸೆ ನೀನು ಯಾಕೆ ಅನುಭವಿಸ್ಬೇಕು? ನಿನ್ನನ್ನು ನೀನು ರಕ್ಷಿಸ್ಕೋ, ನಮಗೂ ಕೂಡ ರಕ್ಷಿಸು ಅಂತ ಹೇಳಿ ಒಬ್ಬ ದುಷ್ಕರ್ಮಿ ಅಂದ್ರೆ ಕಳ್ಳರಲ್ಲಿ ಒಬ್ಬನು ಆತನಿಗೆ ದೂಷಣೆ ಮಾಡ್ತಾನೆ. ಇನ್ನೊಬ್ಬ ಕಳ್ಳ ಏನಂತ ಹೇಳ್ತಾ ಇದ್ದಾನೆ ನೋಡ್ರಿ, ಎಷ್ಟೊಂದು ಸುಂದರವಾದಂಥ ಮಾತು. ಆ ಕಳ್ಳನಿಗೆ ಗದರಿಸ್ತಾ ಇದ್ದಾನೆ, ನಾವು ಹೊಂದುವಂಥ ಶಿಕ್ಷೆ ನಮಗೆ ಸರಿಯಾದ ಒಂದು ಶಿಕ್ಷೆಯಾಗಿದೆ, ಈತನಾದರೂ ಅಲ್ಲದೇನೋ ಮಾಡಲಿಲ್ಲ ಅಂತ ಹೇಳಿ ಆತನಿಗೆ, ಕರ್ತನಾದ ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನಿನ್ನ ರಾಜ್ಯದಲ್ಲಿ ನೆನಪು ಮಾಡಿಕೊ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಎಂಬುದಾಗಿ ಆ ಮಾತನಲ್ಲಿ ಆತನು ಉಪಯೋಗ ಮಾಡ್ತಾ ಇದ್ದಾನೆ. ಅಂದ್ರೆ ಮೆಸ್ಸಿಯನು ರಾಜ್ಯನಾಗಿರ್ತಾನೆ ಎಂಬತಕ್ಕಂಥ ಸಂಗತಿ ಆಗ ಎಲ್ಲರಿಗೂ ಗೊತ್ತಿತ್ತು ಆ ದಿನಮಾನಗಳಲ್ಲಿ. ಅದಕ್ಕಾಗಿ ಈತನಿಗೆ ರಾಜ್ಯ ಇದೆ ಎಂಬತಕ್ಕಂಥ ಸಂಗತಿಯನ್ನ ಎರಡನೇ ಕಳ್ಳನಿಗೆ ಹಿಂದಿನ ಸರಿ ಕ್ಷಮಾಪಣೆ ಹೊಂದಿದ್ನಲ್ಲ ಶಿಲುಬೆ ಮೇಲೆ, ತನ್ನನ್ನು ತಾನು ರಕ್ಷಿಸಿಕೊಂಡಲ್ಲ, ಆ ಕಳ್ಳನ ಹೇಳ್ತಾನೆ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳ್ತಾನೆ. ಹೌದು ಪ್ರಿಯ ಸಹೋದರ ಸಹೋದರಿ, ದೇವರು ನಿಜವಾದ ರಾಜನಾಗಿದ್ದಾನೆ, ಆತನ ಅರಸನಾಗಿದ್ದಾನೆ, ಮೆಸ್ಸಿಯನಾಗಿದ್ದಾನೆ, ಕ್ರಿಸ್ತನಾಗಿದ್ದಾನೆ. ಆತನೊಂದು ದಿವಸ ರಾಜ್ಯವನ್ನು ಪಡೆದವನಾಗಿ ಬರ್ತಾನೆ. ಸಿದ್ಧನಾಗು. ಯೇಸು ಕ್ರಿಸ್ತನು
ಆತನು ರಾಜಾದಿರಾಜನಾಗಿ ಬರಲಿಕ್ಕಿದ್ದಾನೆ, ಈ ಲೋಕಕ್ಕೆ ನ್ಯಾಯ ತೀರಿಸಲಿಕ್ಕೆ ಬರಲಿಕ್ಕಿದ್ದಾನೆ. ಯಾರ್ಯಾರು ಆತನ ಹಿಂಸೆ ಪಡಿಸಿದರೋ ಅವರಿಗೂ ಕೂಡ ನ್ಯಾಯ ತೀರಿಸಲಿಕ್ಕೆ ಬರಲಿಕ್ಕಿದ್ದಾನೆ. ಯಾರ್ಯಾರು ಆತನ ದೂಷಿಸಿದರೋ ಅವರಿಗೂ ಕೂಡ ನ್ಯಾಯ ತೀರಿಸಲಿಕ್ಕೆ ಬರಲಿಕ್ಕಿದ್ದಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿ, ನೀನು ಸಿದ್ಧನಾಗು. ಯೇಸು ಕ್ರಿಸ್ತನು ಆತನ ರಾಜಾದಿರಾಜನಾಗಿ ಲೋಕಕ್ಕೆ ನ್ಯಾಯ ತೀರ್ಪನ್ನು ಕೊಡೋದಕ್ಕಾಗಿ ಬರ್ತಾ ಇದ್ದಾನೆ. ನೀನು ಸಿದ್ಧನಾಗಿದ್ದರೆ, ನೀನು ಆತನ ಒಂದು ವಾಕ್ಯಗಳನ್ನು ಕೇಳಿ ಆತನ ಅಂಗೀಕಾರ ಮಾಡೋದಾದರೆ ಆತನ ನ್ಯಾಯ ತೀರ್ಪಿಗೆ ನೀನು ಒಳಗಾಗುವುದಿಲ್ಲ. ನೀನು ದೇವರ ರಾಜ್ಯವನ್ನು ನೀನು ಸೇರಿಕೊಳ್ತಿ. ದೇವರ ಕಡೆಗೆ ನೀನು ತಿರುಗಿಕೊಳ್ಳುವುದಾದರೆ ನೀನು ಪರಲೋಕ ರಾಜ್ಯದಲ್ಲಿ ಸೇರ್ತೀವಿ. ಯೋಹಾನ ಬರೆದ ವಾರ್ತೆ 1ನೇ ಅಧ್ಯಾಯ 11-12 ಈ ರೀತಿಗೆ ಬರೆದಿದೆ ಅಂತಂದರೆ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈಗ ಇವರು ಮೆಸ್ಸಿಯನ್ ಎಂಬುದಾಗಿ ಇವರಿಗೆ ಕನ್ಫ್ಯೂಷನ್ ಇತ್ತು. ಕೆಲವೊಬ್ಬರು ತಿಳ್ಕೊಂಡಾಗ ಕ್ರಿಸ್ತನೆಂಬುದಾಗಿ ಅವರಿಗೆ ಗೊತ್ತಾದಾಗಲೂ ಕೂಡ ಅನೇಕರು ಆತನ ನಂಬುವುದಕ್ಕಾಗಿ ಬರಲಿಲ್ಲ. ಯಾಕಂದರೆ ಆತನು ಮಾಡುವ ಅದ್ಭುತಗಳಿಂದ ಅನೇಕರಿಗೆ ತಾನು ಕ್ರಿಸ್ತನೆಂಬುದಾಗಿ ತಿಳಿಸಿಕೊಟ್ಟ. ಆದರೂ ಕೂಡ ಈತನ ನಿಜವಾದ ಒಬ್ಬ ಮೆಸ್ಸಿಯನು ಕ್ರಿಸ್ತನೆಂಬುದಾಗಿ ಅನೇಕರು ತಿಳ್ಕೊಳ್ಳಿಲ್ಲ. ಕೆಲವೊಬ್ಬರು ಮಾತ್ರ ತಿಳ್ಕೊಂಡ್ರು. ಯೋಹಾನನ ತಿಳ್ಕೊಂಡ, ನತಾನಿಯೇಲನ್ನು ತಿಳ್ಕೊಂಡ, ಸಮಾರ್ಯದ ಸ್ತ್ರೀ ತಿಳ್ಕೊಂಡ್ರು. ಹೀಗೆ ಆತನ ಅನೇಕ ಅದ್ಭುತ ಕಾರ್ಯಗಳ ಮುಖಾಂತರ ಅನೇಕರಿಗೆ ಆತನು ತನ್ನನ್ನು ತಾನೇ ತೋರಿಸಿಕೊಡೋದ್ರ ಮುಖಾಂತರವಾಗಿ ಆತನು ತಾನು ಮೆಸ್ಸಿಯನ್ ಎಂಬುದಾಗಿ ತಿಳಿಯಪಡಿಸಿದ. ಆದರೆ ಇನ್ನು ಕೆಲವೊಬ್ಬರು ಆತನನ್ನು ಮೆಸ್ಸಿಯನ್ ಎಂಬುದಾಗಿ ತಿಳ್ಕೊಂಡ್ರು ಕೂಡ ಸಂಶಯ ಪಡುವಂಥವರಾಗಿದ್ದರಿಂದ ಇವತ್ತಿಗೂ ಕೂಡ ಮೆಸ್ಸಿಯನು ಬರ್ತಾನೆ ಅಂತಕ್ಕಂಥ ಒಂದು ಆಶ್ವಾಸನೆ ಅವರಲ್ಲಿ ಇವತ್ತಿಗೂ ಇದೆ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿ, ನೀನು ಕೂಡ ಸಿದ್ಧನಾಗು. ಯೇಸು ಕ್ರಿಸ್ತನ ಆತನು ಮತ್ತೆ ಪುನಃ ತಿರುಗಿಸಿ ಬರಲಿಕ್ಕಿದ್ದಾನೆ. ಆತನು ಮೆಸ್ಸಿಯನಾಗಿ ಆಗಲೇ ಒಂದು ಸಾರಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಹೂಣಲ್ಪಟ್ಟು 3 ದಿನದಲ್ಲಿ ಮೃತ್ಯುಂಜಯನಾಗಿ ನನಗೋಸ್ಕರ ನಿನಗೋಸ್ಕರ ಆತನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ. ನೀನು ಆತನ ನಂಬಿಕೆ ಇಡುವುದಾದರೆ, ವಿಶ್ವಾಸ ಇಡುವುದಾದರೆ ನಿನ್ನನ್ನು ಆತನು ರಕ್ಷಿಸ್ತಾನೆ. ನೀನು ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ. ನಿನ್ನನ್ನು ಆತನ ಮಗಳಾಗಿ ಅಂಗೀಕಾರ ಮಾಡ್ತಾನೆ. ದೇವರ ವಾಕ್ಯ ಹೇಳಲ್ಪಟ್ಟಿದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಅವರಿಗೆ ಆತನು ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾನೆ. ನೀನು ದೇವರನ್ನ ಅಂಗೀಕಾರ ಮಾಡು, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡು. ಖಂಡಿತ ಆತನು ಬರುವಾಗ, ಆತನ ಮೆಸ್ಸಿಯನು ರಾಜಾದಿರಾಜನಾಗಿ ಬರುವಾಗ, ತಿರುಗೊಮ್ಮೆ 2ನೇ ಸಾರಿ ಆತನು ಬರುವಾಗ ನೀನು ಆತನ ಸನ್ನಿಧಾನದಲ್ಲಿ ಅಥವಾ ಪರಲೋಕ ರಾಜ್ಯದಲ್ಲಿ ನೀನು ಸೇರಿಸಲ್ಪಡ್ತೀವಿ. ದೇವರು ಈ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳಿ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ಕೃಪೆಗಳ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಈ ಸಮಯದಲ್ಲಿ ನಿನ್ನ ಮಾತುಗಳನ್ನು, ನಿನ್ನ ವಾಕ್ಯಗಳನ್ನು ಕೇಳಿದಂಥ ಅನೇಕರ ಜೀವಿತದಲ್ಲಿ ನೀನೇ ಮೆಸ್ಸಿಯನ್ ಎಂಬುದಾಗಿ ಇವತ್ತಿಗೂ ಯಹೂದ್ಯರು ಸಂಶಯ ಪಡುತ್ತಾ ಈಗಲೂ ಇನ್ನು ಆತನು ಬರಲಿಕ್ಕಿದ್ದಾನೆ ಎಂಬುದಾಗಿ ಅವರು ನೋಡ್ತಾ ಇದ್ದಾರೆ. ನೀನು ಬಂದಾಯಿತು ಮತ್ತು ಅನೇಕರಿಗೋಸ್ಕರ ನೀನು ಪ್ರಾಣವನ್ನು ಕೊಟ್ಟಾಯಿತು ಎಂಬುದಾಗಿ ಅವ್ರು ತಿಳ್ಕೊಳ್ಳುವುದು ಬಹಳ ಕಷ್ಟಕರವಾದಂಥ ಒಂದು ಸಂಗತಿಯಾಗಿದೆ ಎಂಬುದಾಗಿ ನಾವು ನೋಡಿದ್ದೇವಪ್ಪ. ಆದರೆ ಯಾರ್ಯಾರು ಆತನ ಅಂಗೀಕರಿಸಿದ್ರು ಅವರೆಲ್ಲರೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ನೀನು ಕೊಟ್ಟಿದ್ದೀನಿ. ಹೌದು ಕರ್ತನೆಯಪ್ಪ, ಈ ಒಂದು ದಿನಮಾನಗಳು ನೀನು ಬರುವ ಕಾಲ ಸಮೀಪವಾಗಿದೆ. ಮೆಸ್ಸಿಯನು ಮತ್ತೆ ಪುನಃ 2ನೇ ಸಾರಿ ಆತನ ರಾಜಾದಿರಾಜನಾಗಿ ಆತನು ಬರಲಿಕ್ಕಿದ್ದಾನೆ. ಹೌದು ಕರ್ತನೆ, ಅನೇಕರು ಈ ದಿನಮಾನಗಳು ತಮ್ಮನ್ನು ತಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂತೆ ನೀನು ಅವರ ಮನೋನೇತ್ರಗಳನ್ನು ತೆರೆದು ನೀನೇ ಕ್ರಿಸ್ತನೆಂಬುದಾಗಿ ಅವರಿಗೆ ತಿಳಿಯಪಡಿಸು ಕರ್ತನೆ. ನೀನೇ ನಿಜವಾದ ದೇವರು, ನೀನೇ ಮೆಸ್ಸಿಯನು, ನೀನೇ ರಕ್ಷಕನು, ನೀನೇ ನಿಜವಾದಂಥ ಪಾಪಗಳ ಪರಿಹಾರಕನೆಂಬುದಾಗಿ ಅವರಿಗೆ ತಿಳಿಸಿಕೊಡು ಎಂದು ನಾವು ಪ್ರಾರ್ಥಿಸ್ತೇವಪ್ಪ. ನೀನು ರಕ್ಷಕನು, ನೀನೇ ಮೆಸ್ಸಿಯನು, ಕರ್ತನು, ಒಡೆಯನು ಎಂಬುದಾಗಿ ಅವರು ತಿಳಿದುಕೊಳ್ಳುವಂತೆ ಅವರ ಹೃದಯದ ಕಣ್ಣುಗಳನ್ನು ತೆರೆ ಮಾಡಪ್ಪ, ಸಹಾಯ ಮಾಡಿ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ರಕ್ಷಣೆ ಕೊಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇಲೆ ಮೈ ಗಾಡ್ ಬ್ಲೆಸ್ ಯು. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಇನ್ನೂ ಅನೇಕರು ನೀವು ಕೇಳಬೇಕನ್ನೋದಾದರೆ ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮ ಒಂದು ಸಂದೇಶ ಬರ್ತಿರ್ತದೆ. ಅದಕ್ಕಾಗಿ ನೀವು ನಮ್ಮ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಮೊಟ್ಟ ಮೊದಲಿಗೆ ನಿಮಗೆ ಆ ಸಂದೇಶ ಕಳಿಸಲ್ಪಡ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ.